ಅದ್ರ ಜೊತೆಗೆ ಪ್ರತಿ ವರ್ಷ ನಿಮಗೆ ಕೈ ತುಂಬ ದುಡ್ಡು ಬರೋ ಅಂಥದ್ದು ಕಾಟೇಜಸ್ ಕೊಡ್ತಾ ಇದ್ದೀವಿ. ಈ ಕಾಟೇಜಸ್ ಫೆಸಿಲಿಟಿ ಬಂದ್ಬಿಟ್ಟು ನಿಮಗೆ ಹೆಂಚಾಕ್ಬಿಟ್ಟು ಮಾಡಿರೋದ್ರಿಂದ ಎಂಥ ಬೇಸಿಗೆಯಲ್ಲಿ ಬಂದರೂ ತುಂಬ ಕೂಲಾಗಿರುತ್ತೆ. ನೋಡಿ ಸರ್, ಇವಲ್ಲಿ ಒಬ್ರು ಕಸ್ಟಮರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ 600 ಸ್ಕ್ವೇರ್ ಫೀಟು ನಿಮಗೆ ರೆಡಿಮೇಡ್ ಕಂಟೈನರ್ ಥರನೂ ಮಾಡ್ಕೊಂಡಿದ್ದಾರೆ. ₹100 ಆದರೆ ನಿಮಗೆ ₹1000 ಪ್ರಾಫಿಟ್. 6 ಗುಂಟೆ ಅನ್ನೋ ಪ್ಲಾಟಲ್ಲಿ 6 ಗುಂಟೆ ಪ್ಲಾಟಲ್ಲಿ ನಿಮಗೆ 40-45 ಶ್ರೀಗಂಧ ಕೊಡ್ತಾ ಇದ್ದೀವಿ. 45 ಶ್ರೀಗಂಧದ ಜೊತೆಗೆ 45 ಹೋಸ್ಟ್ ಪ್ಲಾಂಟ್ ಕೊಡ್ತಾ ಇದ್ದೀವಿ. ನೋಡ್ತಾ ಇದ್ದಾರೆ ತುಂಬ ಗ್ರೀನರಿ, ಯಾಕೆ ಅಂದರೆ ತುಂಬ ನೀರು ಸೋರ್ಸ್ ಚೆನ್ನಾಗಿದೆ. ಈಗಲ್ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ. ನಾವು ಒಂದು ಸರಿ ಅಲ್ಲ 10 ಸರಿ ಚೆಕ್ ಮಾಡಿರ್ತೀವಿ. ಬಿಕಾಸ್ ನಾವು 100 ಎಕರೆ ಅಂತ ಮಾಡ್ತಾ ಇರೋದು, ಯಾಕಂದ್ರೆ ನಮ್ಮ ವಿಷನ್ ಬಂದ್ಬಿಟ್ಟು 1000 ಎಕರೆ ಇರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಪ್ರತಿ ಬಾರಿ ಪ್ರತಿಯೊಂದು ವಿಡಿಯೋದಲ್ಲೂ ಸತತ ಸೈಟ್ ವಿಡಿಯೋಸ್ ನೀವು ನಮ್ಮ ಚಾನಲ್ ನೋಡ್ತಾ ಇರ್ತಾರ. ಆದ್ರೆ ನಿಮ್ಮೆಲ್ಲರ ಡಿಮಾಂಡ್ ಇಂದ ಇವತ್ತು ನಾವು ಬಂದಿದ್ದೇವೆ ಒಂದು ಫಾರ್ಮ್ ಲ್ಯಾಂಡ್ಗೆ. ಈ ಒಂದು ಫಾರ್ಮ್ ಲ್ಯಾಂಡ್ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ, ಈ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಸಹಿತ ಬರ್ತಾ ಇರುತ್ತೆ. ಇಯರ್ಲಿ ಇನ್ಕಮ್, ಲಾಂಗ್ ಟರ್ಮ್ ಇನ್ಕಮ್ ಅಂತ ತುಂಬಾನೇ ಇನ್ಕಮ್ ಸಹಿತ ಇಲ್ಲಿ ಜನರೇಟ್ ಆಗುತ್ತೆ. ಯಾವ ತರ ಇನ್ಕಮ್ ಸಿಗುತ್ತೆ, ಯಾವ ತರ ಬೆನಿಫಿಟ್ ಸಿಗುತ್ತೆ, ಏನ್ ಯೂಸ್ ಆಗುತ್ತೆ ಫಾರ್ಮ್ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ, ಪ್ರತಿಯೊಂದು ಸಹಿತ ಇಲ್ಲಿನ ಸರ್ ಜೊತೆ ನಾವು ನೋಡ್ತಾ ಹೋಗೋಣ. ಬನ್ನಿ ಸರ್ಗೆ ವೆಲ್ಕಮ್ ಮಾಡೋಣ. ಮಂಜುನಾಥ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಹಲೋ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್, ಫಸ್ಟ್ ಆಫ್ ಆಲ್ ನಮ್ಮ ಜನರಿಗೆ ಹೇಳಿ ಸರ್, ಫಾರ್ಮ್ ಲ್ಯಾಂಡ್ ಅಂದ್ರೆ ಏನು, ಯಾವ ತರ ಎಲ್ಲ ವರ್ಕ್ ಆಗುತ್ತೆ? ನಮಸ್ತೆ ವೀಕ್ಷಕರೇ, ಅರೋಮಾ ಸ್ಯಾಂಡಲೋನ ಮುಖ್ಯ ಉದ್ದೇಶ ಹೆಲ್ತ್ ಆ್ಯಂಡ್ ವೆಲ್ತ್, ನೇಚರ್ ಜೊತೆ ಕನೆಕ್ಟ್ ಆಗೋದು. ಅದ್ರ ಜೊತೆಗೆ ನಿಮಗೆ ಇನ್ಕಮ್ ಸೋರ್ಸ್ ಅಂದರೆ ಇಯರ್ಲಿ ಇನ್ಕಮ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ಕಮ್. ಭೂಮಿ ಅಪ್ರಿಷಿಯೇಷನ್ ಆಗುತ್ತೆ, ಸ್ಯಾಂಡಲ್ಸಲ್ಲಿ ನಿಮಗೆ 15 ಇಯರ್ಸ್ ಅಪ್ರಿಷಿಯೇಷನ್ ಆಗುತ್ತೆ. ಅದ್ರ ಜೊತೆಗೆ ಪ್ರತಿ ವರ್ಷ ನಿಮಗೆ ಕೈ ತುಂಬ ದುಡ್ಡು ಬರೋ ಅಂಥದ್ದು. ಸೊ ಫಾರ್ಮ್ ಲ್ಯಾಂಡ್ ತಗೊಂಡ್ಮೇಲೆ ಮತ್ತೆ ಕೈ ತುಂಬ ದುಡ್ಡು ಬರುತ್ತಾ ಸರ್? ಎಕ್ಸಾಕ್ಟ್ಲಿ ಸರ್, ನೀವು ಪ್ರತಿ ವರ್ಷನೂ ದುಡಿಕೋಬಹುದು. ಹೆಂಗೆ ಸರ್? ಬನ್ನಿ ಸರ್, ಹೇಳ್ತಾ ಹೋಗ್ತೀನಿ. ಸರ್, ಏನೆಲ್ಲ ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್? ಸರ್, ಅರೋಮಾ ಫಾರ್ಮ್ ಲ್ಯಾಂಡಿಂದ ನಿಮಗೆ ಅಮ್ಯುನಿಟೀಸ್ ಬಂದ್ಬಿಟ್ಟು ಎಂಟ್ರೆನ್ಸಲ್ಲೇ ಬ್ಯೂಟಿಫುಲ್ ಆರ್ಚ್ ಕೊಡ್ತಾ ಇದ್ದೀವಿ, ದೊಡ್ಡದಾಗಿ ಗೇಟ್ ಕೊಡ್ತಾ ಇದ್ದೀವಿ, 24 ಅವರ್ಸ್ ಸೆಕ್ಯೂರಿಟಿ ಜೊತೆಗೆ CC ಕ್ಯಾಮ್ರಾಸ್ ಕೊಡ್ತಾ ಇದ್ದೀವಿ. ಮತ್ತು 30 ಫೀಟ್ ರೋಡ್ ಜೊತೆಗೆ ನಿಮಗೆ ಪಕ್ಕದಲ್ಲಿ ಡ್ರೈನೇಜು ಕೊಡ್ತಾ ಇದ್ದೀವಿ. ಇಂಡಿವಿಜುವಲ್ ಪ್ಲಾಟ್ಗೆ ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದೀವಿ, ವಾಟರ್ ಕನೆಕ್ಷನ್ಸ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮಗೆ ಸ್ವಿಮ್ಮಿಂಗ್ ಪೂಲು, ಕ್ಲಬ್ ಹೌಸು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಮತ್ತು ಅದ್ರ ಜೊತೆ ಕಾಟೇಜಸ್ ಕೊಡ್ತಾ ಇದ್ದೀವಿ. ಈ ಕಾಟೇಜಸ್ ಫೆಸಿಲಿಟಿ ಬಂದ್ಬಿಟ್ಟು ನಿಮಗೆ ಹೆಂಚಾಕ್ಬಿಟ್ಟು ಮಾಡಿರೋದ್ರಿಂದ ಎಂಥ ಬೇಸಿಗೆಯಲ್ಲಿ ಬಂದರೂ ತುಂಬ ಕೂಲಾಗಿರುತ್ತೆ. ಇದೆಲ್ಲ ಕಾಟೇಜಸ್ಗೆ ಏನು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತಾ, ಫ್ರೀ ಇರುತ್ತೆ ಸರ್? ಏನು ಎಕ್ಸ್ಟ್ರಾ ಚಾರ್ಜಸ್ ಏನಿರಲ್ಲ ಸರ್, ಫ್ರೀ ಇರುತ್ತೆ. ಫ್ರೀ ಇರುತ್ತೆ. ನಿಮ್ಗೆ ಆರಾಮಾಗಿ ನೀವು ಒಂದು 5 ರಿಂದ 6 ಜನ ಆರಾಮಾಗಿ ಸ್ಟೇ ಆಗ್ಬೋದು. ನೋಡಿ, ನೀವು ಇವಾಗ ಎಲ್ಲಾದರೂ ಒಂದು ವೀಕೆಂಡ್ ಪಾರ್ಟಿಯಲ್ಲಿ ಎಂಜಾಯ್ಮೆಂಟ್ ಮಾಡಬೇಕಂದ್ರೆ ನೀವು ಸುಮಾರು ಸಾವಿರಾರು ದುಡ್ಡು ಸುರಿಬೇಕು. ಹೌದು. ಅದೇ ಇಲ್ಲಿಗೆ ಬಂದರೆ ನಿಮಗೆ ನಿಮ್ಮ ಫಾರ್ಮ್ ಲ್ಯಾಂಡ್ ಜೊತೆಗೆ ನಿಮ್ಮ ಫಾರ್ಮ್ ಲ್ಯಾಂಡ್ ನೋಡ್ಕೋಬೋದು, ಅದ್ರ ಜೊತೆಗೆ ನೀವು ಎಂಜಾಯ್ಮೆಂಟ್ ಮಾಡ್ಬೋದು. ನಿಮ್ಮ ಮಕ್ಕಳನ್ನ ಆಟ ಆಡ್ಕೊಳ್ಳೋಕ್ಕೆ ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿರ್ತೀವಿ, ಕ್ಲಬ್ ಹೌಸ್ ಕೊಟ್ಟಿರ್ತೀವಿ, ಪ್ಲೇ ಏರಿಯಾ ಕೊಟ್ಟಿರ್ತೀವಿ. ಸೊ ಹಾಗಾಗಿ ನೀವು ವೀಕೆಂಡ್ಸಲ್ಲಿ ಬಂದು ಅದೇ ಎಂಜಾಯ್ಮೆಂಟ್ ಇಲ್ಲೇ ಮಾಡ್ಬೋದು. ಒಂದೇನಂದರೆ, ಇದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ನೀವು ಕಣ್ಮುಂದೆನೇ ನೋಡಿ, ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲೇ ಎಲ್ಲ ರೆಡಿ ಇರುತ್ತೆ. ಪ್ರತಿಯೊಂದು ನಿಮಗೆ ಎವ್ರಿ ಡೇ ನಮ್ಮ ಲೇಬರ್ಸ್ ಬಂದ್ಬಿಟ್ಟು ನಿಮಗೆ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಕಳೆ ಬರ್ಬೋದು, ಗಿಡಕ್ಕೆ ನೀರು ಹಾಕೋದಾಗ್ಲಿ, ಪ್ರತಿಯೊಂದನ್ನು ಅವ್ರು ನೋಡ್ಕೊಂತಾರೆ. ಏನು ಚಾರ್ಜಸ್ ಇರಲ್ಲ, ಏನು ಹಿಡನ್ ಚಾರ್ಜಸ್ ಏನೂ ಇರಲ್ಲ ಸರ್. ಮತ್ತೆ ಸರ್, ಒಮ್ಮೆ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಯಾವ ತರ ಬರ್ಬೋದು ಫಾರ್ಮ್ ಲ್ಯಾಂಡ್ಗೆ? ಸರ್, ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಯಲಹಂಕದಿಂದ ಜಸ್ಟ್ 1 ಅವರ್ ಜರ್ನಿ. ಗೌರಿಬಿದನೂರು ಆದ ತಕ್ಷಣ ವಿದ್ರಾಶ್ವತದಿಂದ ಜಸ್ಟ್ 5 ಮಿನಿಟ್ಸ್ ಜರ್ನಿ. ಅಪ್ ಟು 60 ಫೀಟ್ ರೋಡ್ ಇದೆ ನಮ್ಮ ಫಾರ್ಮ್ ಲ್ಯಾಂಡ್ ವರ್ಗು. ಇಲ್ಲಿ ಯಾರೇ ಫಾರ್ಮ್ ಲ್ಯಾಂಡ್ ತಗೊಂಡ್ರೆ ಏನೆಲ್ಲ ಫೆಸಿಲಿಟೀಸ್, ಬೆನಿಫಿಟ್ಸ್ ಎಲ್ಲ ಕೊಡ್ತೀರಾ ಸರ್? ಸರ್, ಇಲ್ಲಿ ಈ ಫಾರ್ಮ್ ಲ್ಯಾಂಡಲ್ಲಿ ನಾವು ಒಂದು ಪ್ಲಾಟ್ಗೆ ಬಂದ್ಬಿಟ್ಟು 90 ಗಿಡ ಹಾಕ್ಬೋದು. ಸೊ 90 ಗಿಡ, ಅದರಲ್ಲಿ ನಿಮಗೆ 50 ಸ್ಯಾಂಡಲ್ಸ್ ಹಾಕ್ತೀವಿ, ಇನ್ನು 40 ಟೈಪ್ಸ್ ಆಫ್ ಫ್ರೂಟ್ಸ್ ಹಾಕ್ತೀವಿ. ಅಂದರೆ ಲಾಂಗ್ ಟರ್ಮ್ಗೆ 50 ಸ್ಯಾಂಡಲ್ಸಲ್ಲಿ ನಿಮಗೆ 15 ವರ್ಷಕ್ಕೆ ನೀವು ಹಾಕಿರೋ ಲ್ಯಾಂಡ್ ಕಾಸ್ಟ್ ಇದೆಯಲ್ಲ, ಅದು 1 to 3 ಜಾಸ್ತಿ ಆಗುತ್ತೆ. ಮತ್ತು ಶಾರ್ಟ್ ಟೈಮ್ ಇದರಲ್ಲಿ ಫ್ರೂಟ್ಸಲ್ಲಿ ನಿಮಗೆ ಪ್ರತಿ ವರ್ಷವೂ ನೀವು ಇನ್ಕಮ್ ಬರುತ್ತೆ. ಯಾಕಂದರೆ ನಾವು 1 ಥರದ್ದು 2 ಥರದ್ದಲ್ಲ, ಸುಮಾರು 40 ರಿಂದ 50 ಥರದ ಹಣ್ಣುಗಳು ಹಾಕೋದ್ರಿಂದ ಸೊ ನಿಮಗೆ ಎವ್ರಿ ಇಯರ್ ನಿಮಗೆ ಇನ್ಕಮ್ ಸೋರ್ಸ್ ಅನ್ನೋದು ಬರ್ತಾ ಇರ್ತದೆ. ಪ್ಯಾಸಿವ್ ಇನ್ಕಮ್ ಅಂತಾರೆ. ಇಲ್ಲಿಂದ ಲ್ಯಾಂಡ್ ತಗೊಂಡ್ರೆ ಲ್ಯಾಂಡ್ ಜೊತೆಗೆ ಇನ್ಕಮ್ ಬರ್ತಾ ಇರುತ್ತೆ. ಡೆಫಿನೆಟ್ಲಿ. ಮತ್ತೆ ಅದ್ರ ಜೊತೆಗೆ ನೀವು ಬಂದರೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಎಲ್ಲೆಲ್ಲೂ ನೋಡದೇ ಇರೋ ಹಣ್ಣು ಹಂಪಲ ಎಲ್ಲ ನೀವು ತಿನ್ಬೋದು ಫ್ಯಾಮಿಲಿ ಜೊತೆಗೆ. ನೀವು ಬರ್ತೀರಲ್ವಾ ಹೋಮ್ ಸ್ಟೇ ಆಗೋದಕ್ಕೆ, ಸೊ ಆ ಟೈಮಲ್ಲಿ ಬಂದು ಎಲ್ಲ ಥರದ್ದು ಬಗೆ ಥರ ಡಿಫ್ರೆಂಟ್ ಕೈಂಡ್ ಆಫ್ ಫ್ರೂಟ್ಸು ನೀವು ತಿನ್ಬೋದು. ಸರ್, ನವನಿ ಇದು, ಆಮೇಲೆ ಒಂದು ವಾಟರ್ ಆ್ಯಪಲ್ ಸರ್ ಇದು, ಆಮೇಲೆ ಬಂದು ಸಪೋಟ ಅಂತ ಕರೀತಾರೆ ಸರ್ ಇದನ್ನ. ಆಮೇಲೆ ಇದು ಮಾಮೂಲಿ ಇದು ಸ್ಯಾಂಡಲ್ವುಡ್ಡು, ಇದು ಆರೆಂಜ್ ಸರ್. ಇದು ಬಂದು ಅಂಜೂರ ಅಂತ ಕರಿತೀವಿ, ದೊಡ್ಡ ಅಂಜೂರ ಅಂತೇಳಿ ಇದು ಸರ್. ಇದು ಜಮ್ನೇರಳೆ ಸರ್, ಇದು ಜಮ್ನೇರಳೆ. ಇದು ಹಲಸಂತೀವಿ ಸರ್ ನಮ್ಮ ಕಡೆ, ಹಳ್ಳಿ ಕಡೆ. ಮಾವು ಇದೆ, ಅದು ಮ್ಯಾಂಗೋ, ಇದು ಮಾವು. ಆಮೇಲೆ ಇದು ಸರ್, ಇದು ಚಕ್ಕೆ ಲವಂಗ ಅಂತೀವಲ್ಲ,
ಲವಂಗ ಗಿಡ ಸರ್ ಇದು. ಇದು ಸರ್ ಇದೂ ಆರೆಂಜನೇ, ಇದು ವೆರೈಟಿ ಬೇರೆ ಇದು. ಸರ್ ಇದೇ ಥರ ತುಂಬ ನಿಮಗೆ ತೆಂಗು, ಹಲಸು, ಬಾಳೆ, ಮಾವು ಎಲ್ಲ ಥರದ 120 ಥರದ ಹಣ್ಣು ಗಿಡ ಮತ್ತು ಆರ್ಗ್ಯಾನಿಕ್ಕಾಗಿ ಬೆಳೆಸ್ತಾ ಇರೋಂಥ ಗಿಡಗಳು ಇವೆಲ್ಲ. ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ಕಾಗಿ ಮೆಡಿಸಿನ್ಗೆ ಹೋಗುವಂಥದ್ದು, ನಿಮಗೆ ಚಕ್ಕೆ, ಲವಂಗ ಎಲ್ಲ ಥರಕ್ಕೂ ಆರೋಗ್ಯಕ್ಕೆ ಮತ್ತು ಇದೇನು ಮೆಡಿಸಿನ್ಸ್ಗೆ ಯೂಸ್ ಮಾಡ್ತಾರಲ್ವಾ, ಸೊ ಆ ಥರದ ಗಿಡನೂ ನಾವು ಹಾಕ್ತಾ ಇದ್ದೀವಿ. ಸೂಪರ್ ಸರ್. ಇದಕ್ಕೇನು ಕೆಮಿಕಲ್ ಇಂದಾನು ಏನು ಮಾಡ್ತಾ ಇಲ್ಲ, ಕೆಮಿಕಲ್ ಯೂಸೇ ಮಾಡಲ್ಲ ಸರ್, ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಮೇಂಟೆನೆನ್ಸು ತುಂಬ ಚೆನ್ನಾಗಿರ್ತದೆ ಸರ್. ಪ್ರತಿ ದಿವಸ ನೋಡಿ ಕ್ಲೀನಿಂಗ್ ಹೆಂಗೆ ನಡೀತದೆ, ಚೂರು ಕಳೆ ಇರಲ್ಲ, ಪ್ರತಿ ದಿವಸನೂ ನಿಮಗೆ ಕ್ಲೀನಿಂಗ್ ಅನ್ನೋದು ನಡೀತಾ ಇರ್ತದೆ. ಸೂಪರ್ ಸರ್. ಅದೇ ರೀತಿ ವಾಟರ್ ಕನೆಕ್ಷನ್ ಎಲ್ಲ ನೀರು ಬರ್ತಾ ಇರುತ್ತಲ್ವಾ ಸರ್? ಸರ್ ನೋಡಿ, ವಾಟರ್ ನಿಮ್ಗೆ ತೋರಿಸ್ದಂಗೆ ಪ್ರತಿ ದಿವಸನೂ ನಿಮಗೆ ಡ್ರಿಪ್ ಇರಿಗೇಷನ್ ಮಾಡಿಸ್ಬಿಟ್ಟಿದ್ದೀವಿ. ಓಕೆ, ಈ ಥರ ನೋಡಿ ವಾಟರ್ ಕನೆಕ್ಷನಲ್ಲೂ ಸದಾ ಏನು ಇಶ್ಯೂ ಇಲ್ಲ. ಎಲ್ಲ ಗಿಡಗಳಿಗೆ ಡೈಲಿ ಟೈಮ್ ಟು ಟೈಮ್ ನೀರೆಲ್ಲ ಹೋಗ್ತಾ ಇರುತ್ತೆ. ಹೌದು ಸರ್. ಸರ್ ನೋಡಿ, ಶ್ರೀಗಂಧದ ಮರ ಇದು 10 ವರ್ಷಕ್ಕೆ ಕ್ರಾಪ್ ಬರುತ್ತೆ. ಬಟ್ ಗ್ರೇಸ್ ಪೀರಿಯಡ್ ಆಗಿ ನಾವು ಇನ್ನು ಎಕ್ಸ್ಟ್ರಾ 5 ವರ್ಷ ಬಿಡೋದ್ರಿಂದ ನಿಮಗೆ ಕಾಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ನೀವೇನು ಇನ್ವೆಸ್ಟ್ಮೆಂಟ್ ಆಗ್ತಿರಲ್ವಾ, ಅದಕ್ಕೆ 1 to 3 ಜಾಸ್ತಿ ಆಗುತ್ತೆ. ಹೌದು, ಈ ಥರ ಗಂಧದ ಮರ ಅಂತೂ ತುಂಬ ಕಾಸ್ಟ್ಲಿ ಇದೆ. ಹೌದು. ಆಮೇಲೆ ಈ ಮರಕ್ಕೆ ಪ್ರತಿಯೊಂದಕ್ಕೂ ನಿಮಗೆ GPS ಟ್ರ್ಯಾಕ್ ಅನ್ನೋದು ಇರುತ್ತೆ. ನಿಮ್ಮ ಪ್ಲಾಟಲ್ಲಿ ಎಷ್ಟು ಗಿಡ ಇದೆ ಅಷ್ಟಕ್ಕೂ ಒಂದೊಂದು ಗಿಡಕ್ಕೂ GPS ಟ್ರ್ಯಾಕ್ ಇರುತ್ತೆ. ಯಾರು ಕತ್ಕೊಂಡು ಹೋಗೋ ಆಗಿಲ್ಲ. ಹಾಗಲ್ಲ ಸರ್, GPS ಟ್ರ್ಯಾಕ್ ಇರೋದನ್ನು ಕದಿಯಕ್ಕೆ ಆಗದೇ ಇಲ್ವಲ್ಲ. ಹೌದು. ಸೊ ಜೊತೆಗೆ ನಮ್ದು CC ಕ್ಯಾಮ್ರಾಸ್ ಇರುತ್ತೆ, ಸೆಕ್ಯೂರಿಟಿ ಇರ್ತದೆ. ಆಮೇಲೆ ಒಂದು ಗಿಡ ನೋಡಿ, ಈ ಕಡೆ ಶ್ರೀಗಂಧ, ಈ ಕಡೆ ಇದ್ಯಾವುದು ಸೀತಾಫಲ ಮತ್ತೆ ಶ್ರೀಗಂಧ, ಮತ್ತೆ ಅದೇ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಗಿಡಕ್ಕೂ ಒಂದು 5 ಅಡಿ ಮಿನಿಮಮ್ 5 ರಿಂದ 6 ಅಡಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಗ್ರೋತ್ ಬರುತ್ತೆ. ಇಲ್ಲಿ ಯಾರೇ ಫಾರ್ಮ್ ಲ್ಯಾಂಡ್ ತಗೊಂಡಾಗ ಅವ್ರಿಗೆ ಇಷ್ಟ ಬಂದಂಗೆ ಅವರು ಕಟ್ಟಿಸ್ಕೊಂಡಿರ್ಬೋದಾ ಸರ್? 100% ಸರ್, ನಿಮ್ಮ ಕಸ್ಟಮೈಸ್ಡ್. ಯಾಕಂದ್ರೆ ಕಸ್ಟಮರ್ಗೆ ಒಂದು ಚಾಯ್ಸ್ ಇರುತ್ತೆ, ಅವ್ರಿಗೊಂದು ಸೆಲೆಕ್ಷನ್ಸ್ ಅಂತ ಇರುತ್ತೆ. ಸೊ ಅವ್ರಿಗೆ 6600 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು 600 ಸ್ಕ್ವೇರ್ ಫೀಟ್ ನೀವು ನಿಮ್ಗೆ ಇಷ್ಟ ಆಗಿರೋ ತರ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಹಾಂ ಸರ್. ಈಗ ಯಾರಾದರೂ ಮಾಡಿದಾರಾ ಸರ್? ನೋಡಿ ಸರ್, ಇವಲ್ಲಿ ಒಬ್ರು ಕಸ್ಟಮರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ 600 ಸ್ಕ್ವೇರ್ ಫೀಟ್ ನಿಮ್ಗೆ ರೆಡಿಮೇಡ್ ಕಂಟೈನರ್ ಥರನೂ ಮಾಡ್ಕೊಂಡಿದ್ದಾರೆ. ಮತ್ತೆ ನೀವು ವೀಕೆಂಡ್ಸಲ್ಲಿ ಬಂದಾಗ ಸುತ್ತು ವಾಕಿಂಗ್ ಮಾಡ್ತಾ ಇರ್ತೀರಾ. ವಾಕಿಂಗ್ ಮಾಡೋ ಟೈಮಲ್ಲಿ ನಿಮ್ಗೆ ಸುಸ್ತಾಗುತ್ತೆ, ಕೂತ್ಕೋಬೇಕು. ನೋಡಿ, ಕೂತ್ಕೊಳ್ಳೋದಕ್ಕೂ ಸಹ ನಾವು ಬೆಂಚಸ್ ಮಾಡಿದ್ದೀವಿ. ಹೌದು ನೋಡಿ, 40 ಫೀಟ್ ರೋಡು. ಡಬಲ್ ರೋಡ್ ಮಾಡಿದ್ರೆ? ಹೌದು ಸರ್, ಎಂಟ್ರೆನ್ಸ್ ಅಲ್ಲಿ ಡಬಲ್ ರೋಡ್ 40 ಫೀಟ್ ರೋಡ್ ಇರುತ್ತೆ. ಎವ್ರಿ ಪ್ಲಾಟ್ಗೂ ನಿಮಗೆ ಮಾರ್ಕೇಶನ್ ಇರುತ್ತೆ ನೋಡಿ. ಓಕೆ. ಸೊ ಇದು ಇಲ್ಲಿಂದ ಸ್ಟೋನ್ ಕಾಣ್ತಾ ಇದೆ ಅಲ್ವಾ? ಸ್ಟೋನ್ ಕಾಣಿಸ್ತಾ ಇದೆಯಲ್ಲ. ಸೊ ಅಲ್ಲಿಂದ ಈ ಕಡೆ ನೋಡಿ, ನೀವು ಈ ತರ ಫೆನ್ಸಿಂಗ್ ಮಾಡ್ಕೋಬಹುದು. ಹೌದು, ಕಸ್ಟಮರ್ ಫೆನ್ಸಿಂಗ್ ಮಾಡ್ಕೊಂಡು ಇದು ಒಂದೊಂದು ಪ್ಲಾಟ್ಗೆ ನಂಬರ್ ಪ್ಲೇಟು ಈ ತರ ಕೊಟ್ಟಿರ್ತೀವಿ. ಎಸ್, ಈ ತರ 33 ಅಂತ. ಸೊ ಇದೇ ತರ ನಿಮಗೆ ಪ್ರತಿಯೊಂದು ಸೈಟ್ಗೂ ನಿಮಗೆ ಲೇಔಟ್ ಅಲ್ಲಿ ಹೆಂಗೆ ರೋಡ್ ಇರುತ್ತೋ ಇಲ್ಲೂ ಸಹ ಪ್ರತಿಯೊಂದು ಪ್ಲಾಟ್ಗೂ ಅದೇ ತರ ರೋಡ್ ಕೊಟ್ಟಿರ್ತೀವಿ. ಹಾಗೆ ಎಲೆಕ್ಟ್ರಿಸಿಟಿನೂ ಕೊಟ್ಟಿರ್ತೀವಿ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ಸ್ ಕೊಟ್ಟಿರ್ತೀವಿ. ಎಷ್ಟು ಪ್ಲಾಟ್ಸ್ ಇದಾವೆ ಸರ್ ಇಲ್ಲಿ? ಸರ್, ಫೇಸ್ 1, ಫೇಸ್ 2, ಫೇಸ್ 3 ಕಂಪ್ಲೀಟ್ಲಿ ಸೋಲ್ಡ್. ಫೇಸ್ 4 ಅಲ್ಲಿ ಟೋಟಲ್ 63 ಪ್ಲಾಟ್ಸ್ ಇದಾವೆ. ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ 40% ಸೋಲ್ಡ್ ಸರ್. ಇನ್ನಿರೋದೇ 60%. ಬೇಗ ಬುಕ್ ಮಾಡ್ಕೊಳ್ಳಿ ಸರ್. ಯಾರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದೆ ಅಪ್ರಿಸಿಯೇಷನ್ ಯಾವ ತರ ಸಿಗುತ್ತೆ ಸರ್ ಅವ್ರಿಗೆ? ಸರ್, ಅಪ್ರಿಸಿಯೇಷನ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ, KW ಇಂಡಸ್ಟ್ರಿಯಲ್ ಏರಿಯಾ 900 ಎಕರೆಯಲ್ಲಿ ಬಂದ್ಬಿಟ್ಟು ನಿಮಗೆ ಬರೀ 5 ಮಿನಿಟ್ಸ್ ಜರ್ನಿ ಅಷ್ಟೇ. ಆಮೇಲೆ ಟೂರಿಸಂ ಪ್ಲೇಸ್ ಅಂತ ದೇವಸ್ಥಾನ ವಿದ್ರಾಶ್ವತ, ಸೊ ಇಲ್ಲೇ 3 ಮಿನಿಟ್ಸ್ ಅಲ್ಲಿ ಹತ್ರದಲ್ಲಿದೆ. ಮತ್ತೆ ಅದು ಬಿಟ್ಟರೆ ನಿಮಗೆ ಗೌರಿಬಿದನೂರಿಂದ ಈಸಿ ಆಕ್ಸೆಸ್ ಇದೆ. ಸುತ್ತಮುತ್ತ ಕಾಲೇಜಸ್, ಮೊರಾರ್ಜಿ ಸ್ಕೂಲ್ ಆಗಿರ್ಬೋದು, PU ಕಾಲೇಜು, ಡಿಗ್ರಿ ಕಾಲೇಜು, ಮತ್ತು ಹೊಸೂರಲ್ಲಿ ಭೂಮಾಪನ ಕೇಂದ್ರ ಆಗಿರ್ಬೋದು. ಹಾಗಾಗಿ ಸೇಮ್ ನೀವು ಬೇಸ್ಡ್ ಆನ್ ಹೆಂಗೆ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಸೊ ಅದೇ ಥರ ಇಲ್ಲಿ ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಅಪ್ರಿಷಿಯೇಷನ್ ಅನ್ನೋದು ಡಬಲ್ ಆಗ್ತದೆ. ಜೊತೆಗೆ ನಿಮಗೆ ಇನ್ಕಮ್ ಸೋರ್ಸ್ ಇದೆಯಲ್ಲ, ಪ್ಯಾಸಿವ್ ಇನ್ಕಮ್ ನಿಮಗೆ ಇಯರ್ಲಿ ಬರ್ತದೆ. ಸೊ ಸ್ಯಾಂಡಲ್ ಮೇಲೆ ಹಾಕಿರ್ತೀವಲ್ಲ, ಸೊ ಅದು ಬಂದ್ಬಿಟ್ಟು ಆಫ್ಟರ್ 15 ಇಯರ್ಸ್ 1:10 ಬರ್ತದೆ. ಸೊ ₹100 ಆದರೆ ನಿಮಗೆ ₹1000 ಪ್ರಾಫಿಟ್. ಸೊ ಅದೇ ಥರ ನಿಮಗೆ ಅಪ್ರಿಷಿಯೇಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತದೆ ಸರ್. ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಫೆಸಿಲಿಟೀಸ್ ಸಿಗುತ್ತಾ ಸರ್ ಇಲ್ಲಿ? ಸರ್, ಟ್ರಾನ್ಸ್ಪೋರ್ಟೇಷನ್ ತುಂಬ ಚೆನ್ನಾಗಿದೆ. ಸೊ ನಿಮಗೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟಾಪ್ ಆಗಿರ್ಬೋದು, ತುಂಬ ಹತ್ರದಲ್ಲೇ ಇದೆ. ವಿದ್ರಾಶ್ವತ ರೈಲ್ವೆ ಸ್ಟೇಷನ್ ಇದೆ. ಇಲ್ಲಿ ಬಸ್ ಸ್ಟಾಪ್ ಬಂದ್ಬಿಟ್ಟು ಚಂದನದೂರು, ಬರೀ ಒಂದು 2 ನಿಮಿಷ ಜರ್ನಿ ಅಷ್ಟೇ. ಇಷ್ಟು ಚೆನ್ನಾಗಿರೋ ಡೆವಲಪ್ಮೆಂಟ್ಸು ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಇನ್ನೊಂದು, ನೀವು ಮುಖ್ಯವಾಗಿ ನಾವೇ ಡೈರೆಕ್ಟ್ ಓನರ್ಸ್ ಆಗಿರೋದ್ರಿಂದ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತಾ ಇರೋಂಥದ್ದು. ಸರ್, ಇದೇನು ಗೊತ್ತಾ ನಿಮಗೆ, ಈ ಹಳೆ ಕಾಲದಲ್ಲಿ ಹಳ್ಳಿ ಕಡೆ ಅರಟೆ ಕಟ್ಟೆ ಅಂತಾರಲ್ಲ, ಆ ಥರದ್ದೊಂದು ಮಾಡಿಕೊಟ್ಟಿದ್ದೀವಿ ಸರ್. 6 ಗುಂಟಾಸಲ್ಲಿ ಎಷ್ಟು ಟೈಪ್ಸ್ ಆಫ್ ಗಿಡ ಬರುತ್ತೆ, ಯಾವ ಥರ ಇನ್ಕಮ್ ಸೋರ್ಸ್ ಇರುತ್ತೆ ಅನ್ನೋದು ನಮ್ಮ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಸರ್. ಸರ್, ಮೇಯ್ನಾಗಿ 6 ಗುಂಟ ಅನ್ನೋ ಪ್ಲಾಟಲ್ಲಿ 6 ಗುಂಟ ಪ್ಲಾಟಲ್ಲಿ ನಿಮಗೆ 40-45 ಶ್ರೀಗಂಧ ಕೊಡ್ತಾ ಇದ್ದೀವಿ. 45 ಶ್ರೀಗಂಧದ ಜೊತೆಗೆ 45 ಹೋಸ್ಟ್ ಪ್ಲಾಂಟ್ ಕೊಡ್ತಾ ಇದ್ದೀವಿ. ಈ 45 ಹೋಸ್ಟ್ ಪ್ಲಾಂಟಲ್ಲಿ 3 ವಿಧವಾಗಿ ಕೊಟ್ಟಿದ್ದೀವಿ. ಒಂದು ಸೀಸನಲ್ ಫ್ರೂಟ್ಸು,
ಇನ್ನೊಂದು ಮೆಡಿಸಿನಲ್ ಕ್ಯಾಟಗರಿ ಮತ್ತು ಇನ್ನೊಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಎಕ್ಸಾಟಿಕ್. ಸೊ ಈ 3 ಕ್ಯಾಟಗರಿ ಬರುತ್ತೆ. ಈ 3 ಕ್ಯಾಟಗರಿ ಪ್ಲ್ಯಾಂಟ್ಸು ಸೇರಿ ನಿಮಗೆ 40ರಿಂದ 45 ಹೋಸ್ಟ್ ಪ್ಲ್ಯಾಂಟ್ ಇರುತ್ತೆ. ಸೊ ದಟ್ ನಿಮಗೆ 3 ಕ್ಯಾಟಗರಿಯಿಂದನೂ ನಿಮಗೆ ಒಂದು ರೆಗ್ಯುಲರ್ ಇನ್ಕಮ್ ಅಂತ ಬರ್ತಾ ಹೋಗುತ್ತೆ, ಆ್ಯನ್ಯುಯಲಿ ಶೇರ್ ಬರುತ್ತೆ. ಸೊ ಈ ಶ್ರೀಗಂಧ ಏನಿದೆ, ಈ ಶ್ರೀಗಂಧ ನಿಮಗೆ 16 ವರ್ಷದ ನಂತರ ಬರುವಂಥ ಆದಾಯ ಸರ್. ಸೊ 2 ರೀತಿ ಇನ್ಕಮ್ ಇರುತ್ತೆ, ಒಂದು ಶಾರ್ಟ್ ಟರ್ಮ್ ಆಗಿ, ಇನ್ನೊಂದು ಲಾಂಗ್ ಟರ್ಮ್ ಆಗಿ ಇರುತ್ತೆ. ಸರ್ ಈಗ ಕಂಪ್ಲೀಟ್ ಫಾರ್ಮ್ ಲ್ಯಾಂಡ್ ಅಂತೂ ನಾವು ನೋಡಿದ್ವಿ, ಬೆನಿಫಿಟ್ ನೋಡಿದ್ವಿ, ತುಂಬಾನೇ ಪ್ರಶಾಂತವಾಗಿದೆ, ತುಂಬಾ ಸೂಪರ್ ಆಗಿದೆ. ಸೊ ಮೇನ್ ಪ್ರೈಸ್ ಹೇಳಿ ಸರ್, ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಜೊತೆಗೆ? ಸರ್ ಪ್ರೈಸ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ, ತುಂಬ ಕಮ್ಮಿ ಬೆಲೆಯಲ್ಲಿ ಪ್ರೀ ಲಾಂಚಿಂಗ್ ಪ್ರೈಸ್. ಇದು 4th ಫೇಸು. ನಾವು ಆಲ್ರೆಡಿ ಫೇಸ್ 1, ಫೇಸ್ 2, ಫೇಸ್ 3 ಎಲ್ಲ ನಿಮಗೆ ಅರೌಂಡ್ 400-450ವರೆಗೂ ಹೋಗ್ತಾ ಇದೆ. ಸೊ ನಾವು 4th ಫೇಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ 325 rupees ಲಾಂಚ್ ಮಾಡ್ತಾ ಇದ್ದೀವಿ. ಇದು ಕೇವಲ ಪ್ರೀ ಲಾಂಚಿಂಗ್ ಪ್ರೈಸ್. ಓನ್ಲಿ 325ಗೆ? ಹೌದು ಸರ್. ಎಷ್ಟು ದಿನವರೆಗೂ ಇರುತ್ತೆ ಸರ್ ಈ ಒಂದು ಆಫರ್? ಸರ್ ಮ್ಯಾಕ್ಸಿಮಮ್ 1 or 2 months ಒಳಗಡೆ ಈ ಪ್ರೈಸ್ ಇರುತ್ತೆ. ಅದಾದಮೇಲೆ 375 rupees ಆಗುತ್ತೆ. ಈಗ ಇಲ್ಲಿ ಇಷ್ಟೊಂದು ಗಿಡಗಳಿದಾವೆ, ಸೊ ನೀರಿನ ವ್ಯವಸ್ಥೆ ಎಲ್ಲ ಯಾವ ತರ ಮಾಡಿದ್ದೀರಾ? ನೀರಿನ ವ್ಯವಸ್ಥೆ ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್. ನೀವೇ ನೋಡ್ತಾ ಇದ್ದೀರಾ, ತುಂಬಾ ಗ್ರೀನರಿ. ಯಾಕೆ ಅಂದ್ರೆ ತುಂಬಾ ನೀರ್ ಸೋರ್ಸ್ ಚೆನ್ನಾಗಿದೆ. ಯಾಕೆಂದ್ರೆ ಮೈನ್ ಥಿಂಗ್ ಬಂದ್ಬಿಟ್ಟು ಉತ್ತರ ಪಿನಾಕಿನಿ ನದಿ ಹರಿತಾ ಇದೆ, ಎತ್ತಿನಹೊಳೆ ಪ್ರಾಜೆಕ್ಟು ಬರ್ತಾ ಇದೆ. ಓಕೆ, ಉತ್ತರ ಪಿನಾಕಿನಿ ಎತ್ತಿನಹೊಳೆ ಪ್ರಾಜೆಕ್ಟ್ ಬರ್ತಾ ಇರೋದ್ರಿಂದ ನೀರಿಗೆ ತೊಂದರೆ ಇಲ್ಲ. ಅದ್ರ ಜೊತೆಗೆ ನಾವು ತುಂಬಾ ಬೋರ್ಸ್ ಹಾಕಿದ್ದೀವಿ. ನೀವು ಅಲ್ಲಿ ನೋಡಿದ್ರಿ, ಅಲ್ಲಿ 2 ಬೋರ್ ಇದ್ವು. ಸೊ ಇದು ಇಲ್ಲಿ 1 ಬೋರ್ ಇದೆ. ಜಸ್ಟ್ ನಿಮಗೆ 300 ಅಡಿಗೆ ನೀರು ಸಿಗುತ್ತೆ ಸರ್ ಇಲ್ಲಿ. ಸೂಪರ್ ಸರ್. ಈ ತರ ನೋಡಿ, ನೀರಿಗೂ ಸಹಿತ ಏನು ಪ್ರಾಬ್ಲಮ್ ಇರಲ್ಲ, ಅಷ್ಟೊಂದು ಗ್ರೀನರಿ ಇದ್ರು ಸಹಿತ. ಲೀಗಲ್ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ. ನಾವು 1 ಸರಿ ಅಲ್ಲ 10 ಸರಿ ಚೆಕ್ ಮಾಡಿರ್ತೀವಿ. ಬಿಕಾಸ್ ನಾವು 100 ಎಕರೆ ಅಂತ ಮಾಡ್ತಾ ಇರೋದು. ಯಾಕಂದರೆ ನಮ್ಮ ವಿಷನ್ ಬಂದ್ಬಿಟ್ಟು 1000 ಎಕರೆ ಇರೋದ್ರಿಂದ ಇವಾಗ ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಟೋಟಲ್ 55 ಎಕರೆ ನಾವು ಕಂಪ್ಲೀಟ್ ಮಾಡಿರೋದ್ರಿಂದ ಒಂದಲ್ಲ 10 ಸರಿ ಲೀಗಲ್ ತೋರಿಸಿರ್ತೀವಿ. ನಿಮಗೂ ಸಹ ಲೀಗಲ್ ಪ್ರಾಬ್ಲಮ್ ಇದ್ದರೆ ಇದು ಕ್ಲಿಯರ್ ಟೈಟಲ್ಸು, ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ನೀವು ಒಂದು ಸರಿ 50,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡಿಕೊಂಡು ನಿಮ್ಮ ಲಾಯರ್ಗೆ ತೋರಿಸ್ಕೊಂಡು ಫರ್ದರ್ ಪ್ರೋಸೆಸ್ ಮಾಡಿ. ಸೊ ಮೇನ್ ಆಗಿ ಯಾವ ಥರ ಬುಕ್ಕಿಂಗ್ ಮಾಡ್ಬೇಕು ಸರ್ ಎಲ್ಲ ವ್ಯೂವರ್ಸ್ ನೋಡೋರು? ಸರ್ ಈ ನಂಬರ್ ಮೇಲೆ, ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ. ನಾವು ಫ್ರೀ ಕ್ಯಾಬ್ ಫೆಸಿಲಿಟಿ ಕೊಡ್ತೀವಿ. ಒಂದು ಸರಿ ಬಂದು ಲೊಕೇಶನ್ ನೋಡಿ ನಮ್ಮನ್ನು ಭೇಟಿಯಾಗಿ ನಿಮಗೆ ಯಾವ ಥರ ಪ್ರೋಸೆಸ್ ಅನ್ನೋದು ಇನ್ಫಾರ್ಮ್ ಮಾಡಿಕೊಡ್ತೀವಿ. ಮತ್ತು ನಿಮಗೆ ಮುಖ್ಯವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಈ ಪ್ರಾಜೆಕ್ಟ್ಸ್ ನಾವು ಏನೇ ಮಾಡಿದ್ರು 100% ಜನರಲ್ ಪ್ರಾಪರ್ಟಿ ಆಗಿರುತ್ತೆ, ಕ್ಲಿಯರ್ ಟೈಟಲ್ಸ್ ಆಗಿರುತ್ತೆ. ಓಕೆ, ಯಾವುದೇ ಲೀಗಲ್ ನೋಡೋದೇ ಯಾವುದೇ ಥರದ ಲೀಗಲ್ ಇಶ್ಯೂ ಬರಲ್ಲ. ನೀವು ಬೇಕಾದರೆ ನೀವು ಒಂದು ಸರಿ ನೀವು ಒಂದು 50,000 ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡಿಕೊಂಡು ನಿಮ್ಮ ಲಾಯರ್ ಚೆಕ್ ಮಾಡಿಕೊಂಡು ಫರ್ದರ್ ಪ್ರೋಸೆಸ್ ಮಾಡಿ ಸರ್. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.